ಗುರು ಆ್ಯಕ್ಚುಯಲ್ ಕೋಟೆ ಇರೋದು ಇಲ್ಲಿಂದ. ಇವಾಗ ಇಲ್ಲಿಂದ ಮೇಲ್ಗಡೆ ಹೋಗಬೇಕು. ಬನ್ನಿ ಮೇಲ್ಗಡೆ ಹತ್ತೋಣ. ಫಸ್ಟು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹತ್ತೋದಕ್ಕೆ ದಾರಿ. ಈ ಥರ ಖಾಲಿ ಬಂಡೆಗಳನ್ನಿಟ್ಟು ಮೇಲ್ಗಡೆ ಕೋಟೆನ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿರ್ಬೋದು ನೋಡಿಲಿ. ಅಮರ ಪ್ರೇಮಿಗಳು ಥರ ಕೆತ್ತಿದ್ದಾರೆ ತಮ್ಮ ಹೆಸರನ್ನ. ಇಲ್ಲಿವರೆಗೂ ಏನೋ ಬಂದೆ ಗುರು. ಆ ಕಡೆ ಹೋಗ್ಬೇಕೀಗ. ಆ ಕಡೆ ಹೆಂಗೆ ಹೋಗೋದು? ಇಲ್ಲಿಂದ ಅಂತೂ ಇಳಿಯೋಕ್ಕಾಗಲ್ಲ, ಹೋಗೋದಕ್ಕೂ ಆಗಲ್ಲ. ಈ ಕಡೆಯಿಂದ ಏನಾದರೂ ದಾರಿ ಇದೆಯಾ? ಬನ್ನಿ ನೋಡೋಣ. ಒಟ್ಟಿನಲ್ಲಿ ದಾರಿ ಸಿಕ್ಕರೆ ಸಾಕು, ಯಾವ ಕಡೆಯಿಂದನಾದರೂ ಸಿಗಲಿ. ಅವರು ನಾನು ಆವಾಗಲೇ ಅಲ್ಲಿದ್ದೆ. ಅಲ್ಲಿಂದ ಈ ಕಡೆಯಿಂದ ನಡ್ಕೊಂಡ್ಬಂದು ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀನಿ. ನೋಡಿ ಹೋಗ್ತಾಯಿದ್ದೀನಿ. ಕೋಟೆನ ಹತ್ತಬೇಕು, ಬಿಡಬಾರ್ದು ಅನ್ನೋವಂಥ ಒಂದು ಕಾರಣಕ್ಕೆ ಅಲ್ಲಿಂದ ಈ ಕಡೆ ಬಂದಿದ್ದೀನಿ. ಕೋಟೆನ ಹತ್ತಲೇಬೇಕು ಗುರು, ಬಿಡಬಾರ್ದು. ಇಲ್ಲಿವರೆಗೂ ಬಂದುಬಿಟ್ಟು ಬಿಟ್ಟರೆ ತಪ್ಪಾಗುತ್ತೆ. ಆದರೆ ನನಗೆ ಕೋಟೆಗೆ ಹೋಗೋದಕ್ಕೆ ಇನ್ನೂ ಕೂಡ ದಾರಿ ಸಿಗ್ತಾಯಿಲ್ಲ ಗುರು. ಈ ಥರ ಆದರೆ ತುಂಬ ಬೇಜಾರಾಗುತ್ತೆ. ಬಿಡ್ತಾರೆ ಯಾರು ಗುರು ಅದನ್ನು? ಎಲ್ಲಾದರೂ ಗುಡ್ಡನ ಹತ್ತಾದರೂ ಕೋಟೆನ ನೋಡಲೇಬೇಕು. ಕೋಟೆನ ನಿಮ್ಗಳಿಗೆ ತೋರಿಸ್ಬೇಕು ಎಸ್ಪೆಷಲಿ. ಗುರು ಇವಾಗ ಅಲ್ಲಿಂದ ಮೇಲ್ಗಡೆಯಿಂದ ಇಳ್ಕೊಂಡು ಕೆಳಗಡೆ ಬಂದಿದ್ದೀನಿ. ಇಲ್ಲಿಂದ ಈ ಕಡೆ ಹಾಯ್ದು ಅಲ್ಲಿಗೆ ಹೋಗಬೇಕು ಕೋಟೆಗೆ. ಗುರು ಫೈನಲಿ ಇಷ್ಟೆಲ್ಲ ಸಾಹಸ ಪಟ್ಟ ಮೇಲೆ ನನಗೆ ದಾರಿ ಸಿಗೋ ಚಾನ್ಸಸ್ ಕಾಣ್ತಾಯಿದೆ. ನೋಡೋಣ ಬನ್ನಿ. ಏನು ಗುರು ಈ ಥರ ಇದೆ? ಒಳ್ಳೆ ಕಾಡು ಥರ ಇದೆ ಇದು. ಕೋಟೆನ ಯಾರು ಅಷ್ಟು ನೀಟಾಗಿ ಅಂದರೆ ಕೋಟೆನ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಲ್ಲ ಅಂತ. ಗುರು ಇಲ್ಲಿ ಮೇಲ್ಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಮುದಗಲ್ನ ಕೋಟೆಯ ತುದಿ. ಅಂದರೆ ಇದು ಕೊನೆಯ ಒಂದು ಕೋಟೆಯ ಭಾಗ. ಕೋಟೆಯ ಕೊನೆಯ ಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಮುದಗಲ್ ಅನ್ನುವಂಥದ್ದು ದೇವಗಿರಿಯ ಸೇನ ಯಾದವರ ಒಂದು ಪ್ರಮುಖ ಸ್ಥಳ ಆಗಿತ್ತು. ಆಮೇಲೆ ಈ ಮುದಗಲ್ ಕ್ಷೇತ್ರವು ಏನಾಗುತ್ತೆ ಅಂದರೆ 14ನೇ ಶತಮಾನದಲ್ಲಿ ಇದನ್ನು ಬಹಮನಿ ಸುಲ್ತಾನರು ವಶಪಡಿಸಿಕೊಳ್ತಾರೆ. ಕೋಟೆಗೆ ಹೋಗೋದಕ್ಕೆ ಇನ್ನೂ ಕೂಡ ದಾರಿ ಸಿಗ್ತಾಯಿಲ್ಲ ಗುರು. ಈ ಥರ ಆದರೆ ತುಂಬ ಬೇಜಾರಾಗುತ್ತೆ. ಬಿಡ್ತಾರೆ ಯಾರು ಗುರು ಅದನ್ನು? ಎಲ್ಲಾದರೂ ಗುಡ್ಡನ ಹತ್ತಾದರೂ ಕೋಟೆನ ನೋಡಲೇಬೇಕು. ಕೋಟೆನ ನಿಮ್ಗಳಿಗೆ ತೋರಿಸ್ಬೇಕು ಎಸ್ಪೆಷಲಿ. ಸಿಕ್ತು ಗುರು ದಾರಿ. ನೋಡಿ ಈ ಥರ ಇದೆ ಕೋಟೆಗೆ ಬರೋದಕ್ಕೆ ದಾರಿ. ಇಲ್ಲಿವರೆಗೂ ಏನೋ ಬಂದೆ ಗುರು. ಆ ಕಡೆ ಹೋಗ್ಬೇಕೀಗ. ಆ ಕಡೆ ಹೆಂಗೆ ಹೋಗೋದು? ಇಲ್ಲಿಂದ ಅಂತೂ ಇಳಿಯೋಕ್ಕಾಗಲ್ಲ, ಹೋಗೋದಕ್ಕೂ ಆಗಲ್ಲ. ಈ ಕಡೆಯಿಂದ ಏನಾದರೂ ದಾರಿ ಇದೆಯಾ? ಬನ್ನಿ ನೋಡೋಣ. ಒಟ್ಟಿನಲ್ಲಿ ದಾರಿ ಸಿಕ್ಕರೆ ಸಾಕು, ಯಾವ ಕಡೆಯಿಂದನಾದರೂ ಸಿಗಲಿ. ಮೇಲ್ಗಡೆ ಬಂದಿದ್ದೀನಿ ಗುರು. ನೋಡಿ ಇಲ್ಲಿ ನವಿಲು ಕಾಣ್ತಾ ಇದೆಯಾ? ಗುರು ಈ ಕೋಟೆನ ಕಟ್ಟಿದ್ದು 1053ರಲ್ಲಿ ಮುದ್ದಪ್ಪ ರೆಡ್ಡಿ ಅನ್ನುವಂಥ ಈ ಭಾಗದ ದಂಡನಾಯಕ ಕಟ್ತಾನೆ. ಯಾದವರ ಒಂದು 6ನೆಯ ದೊರೆ ಕಿಶನ್ ರೆಡ್ಡಿ ಅವರ ಒಂದು 6ನೇ ವರ್ಧಂತಿ ಸಮಯದಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಲಾಗುತ್ತೆ.
ಆದರೂ ಮುದಗಲ್ನ ಮೊದಲ ಹೆಸರು ಏನಾಗಿತ್ತು ಅಂತ ನಾವೇನಾದರೂ ಇತಿಹಾಸವನ್ನು ನೋಡ್ತಾ ಹೋದರೆ ಮುದಗಲ್ಲಿನ ಹೆಸರು ಬಂದ್ಬಿಟ್ಟು ಮೊದಲೇ ಮಡಗಲ್ ಅಂತ ಹೇಳಿಬಿಟ್ಟು ಇತ್ತು. ಇದು ಬಂದ್ಬಿಟ್ಟು ತುರ್ಕೋ ಇಸ್ಲಾಮಿಕ್ ಭಾಷೆಯವರು ಬಳಸ್ತಾ ಇದ್ದಂಥ ಒಂದು ಭಾಷೆ. ತುರ್ಕೋ ಉರ್ದುವಿನಲ್ಲಿ ಕೃಷಿ ಪ್ರಧಾನವಾದ ಜಾಗ ಅಂತ ಹೇಳ್ತಾರೆ. ಮಡಗಲ್ ಅಂತ ಅಂತಾರೆ ಅದನ್ನು. ಕೃಷಿ ಪ್ರಧಾನವಾಗಿದ್ದಂತಹ ಜಾಗ, ಕೃಷಿಯಿಂದ ಬೆಳೆಸಲಾದಂತಹ ಸ್ಥಳ ಅಂತಲೂ ಕೂಡ ಅರ್ಥ ಇದೆ. ಈ ರೀತಿ ಮುದಗಲ್ನ ಮೊದಲ ಹೆಸರಾಗಿತ್ತು ಮಡಗಲ್ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಒಂದು ಕೋಟೆನ ವಿಜಯನಗರ ಸಾಮ್ರಾಜ್ಯದವರು ವಶಪಡಿಸ್ಕೊಂಡ ನಂತರ ಕೋಟೆನ ಇಂಪ್ರೂವ್ ಮಾಡ್ತಾರೆ. ಇದಕ್ಕೆ ಏನೇನು ಬೇಕೋ ದಾರಿ, ಇದಕ್ಕೆ ಏನೇನು ಬೇಕೋ ಕೋಟೆ ಮೇಲ್ಗಡೆ ಕಮಾನ್ಗಳು ಕಟ್ತಾರೆ. ಆಮೇಲೆ ಅಲ್ಲಾವುದ್ದೀನ್ ಶಾ ದೇವಗಿರಿಯನ್ನು ವಶಪಡಿಸ್ಕೊಂಡಂಥ ಸಮಯದಲ್ಲಿ ಅಲ್ಲಾವುದ್ದೀನ್ ಬಹುಮನಿ ಶಾ ಅಂತ ಹೇಳ್ಬಿಟ್ಟು ಹೆಸರು. ಅಲ್ಲಾವುದ್ದೀನ್ ಬಹುಮನಿ ಶಾ ಆಮೇಲೆ ದೇವಗಿರಿಯನ್ನು ವಶಪಡಿಸ್ಕೊಂಡಂಥ ಸಮಯದಲ್ಲಿ ಈ ಒಂದು ರಾಯಚೂರನ್ನು ಕಬಳಿಸ್ತಾನೆ. ರಾಯಚೂರು ಜೊತೆಗೆ ಈ ಒಂದು ಮುದಗಲ್ ಕೋಟೆಯನ್ನು ಕೂಡ ವಶಪಡಿಸಿಕೊಳ್ತಾನೆ. ಗುರು, ಇದಾಗಿತ್ತು ಮುದಗಲ್ ಕೋಟೆಯ ಒಂದು ಮಾಹಿತಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಸಜೆಸ್ಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.